ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಎತ್ತಿನಹಳ್ಳಿ ಗ್ರಾಮದಲ್ಲಿ ಹಡೆದ ಬಾನಂತಿಯ ಜೀವಾಪಾಯದಿಂದ ಕಾಪಾಡಿದ ಸಿಡಿಪಿಒ ಗಣೇಶ್ ಆರ್ ನಿಂಗನಗೌಡ ಹಾಗೂ ಗ್ರಾಮ ಲೆಕ್ಕಾಧಿಕಾರಿ ಮೇಘ. ಶಿಗ್ಗಾಂವ್ ತಾಲೂಕಿನ ಎತ್ತಿನಹಳ್ಳಿ ಗ್ರಾಮದಲ್ಲಿ ಗುರಪ್ಪ ಶಿವಪ್ಪ ಅದರಗುಂಚಿ ಇವರು ವಾಸ ಇರುವ ಮನೆಯಲ್ಲಿ ಧಾರಾಕಾರ ಮಳೆಯಿಂದ ಸಂಪೂರ್ಣ ನೀರು ನುಗ್ಗಿ ಮನೆ ಗೋಡೆ ಬಿದ್ದು ಜೀವಹಾನಿಯಾಗುವ ಲಕ್ಷಣ ಕಂಡು ತಕ್ಷಣ ಎಚ್ಚೆತ್ತುಕೊಂಡ ಸ್ಥಳೀಯ ಗ್ರಾಮ ಲೆಕ್ಕಾಧಿಕಾರಿ ಮೇಘ ಹಾಗೂ ಅಂಗನವಾಡಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಣೇಶ್ ಆರ್ ನಿಂಗನಗೌಡ ಸ್ಥಳಕ್ಕೆ ಧಾವಿಸಿ ಬಡ ಕುಟುಂಬಕ್ಕೆ ಎತ್ತಿನಹಳ್ಳಿ ಅಂಗನವಾಡಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿ 7 ಜನರ ಪ್ರಾಣ ರಕ್ಷಿಸಿದ್ದಾರೆ ಎಂದು ತಿಳಿದುಬಂದಿದೆ. 2021-22ನೇ ಸಾಲಿನಲ್ಲಿ ನೆರೆ ಹಾವಳಿಯಿಂದ 5 ಲಕ್ಷ ರೂಪಾಯಿ ಮನೆ ಇಂಜಿನಿಯರ್ 100ಕ್ಕೆ 100% ಹಾಕಿದರೂ ಸಹ ಕೊನೆಗಳಿಗೆ ಕೈತಪ್ಪಿ ಹೋಗಿದ್ದು ಯಾಕೆ ಎಂದು ಮನೆಯ ಯಜಮಾನ ಗುರಪ್ಪ ಶಿವಪ್ಪ ಅದರಗುಂಚಿ ತಮ್ಮ ಅಳಲು ತೋಡಿಕೊಂಡರು. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬಡ ಕುಟುಂಬಕ್ಕೆ ಸರ್ಕಾರದಿಂದ ಪರಿಹಾರ ಕೊಡಿಸಬೇಕೆಂದು ಗ್ರಾಮ ಪಂಚಾಯತ್ ಸದಸ್ಯರಾದ ಭಾಗ್ಯಶ್ರೀ ಅರುಣ್ ಇಂದೂರ್ ಹಾಗೂ ನಾಗರಾಜ್ ಸೂರಕೊಂಡ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ವರದಿ ದಾವಲ್ ಸಾಬ್ ಎಂ ಹುಬ್ಬಳ್ಳಿ, ನ್ಯೂಸ್ 16 ಕನ್ನಡ, ಶಿಗ್ಗಾಂವ್. ಯಾವ ನಿಮ್ದು? ನಾವು ಹೊಸರೆ ಯತ್ನಳ್ಳಿ. ನಾವು ಮನೆಯದು ಇದಾಗಿದ್ದಕ್ರಿ ಹಾವೇರಿ ಜಿಲ್ಲಾ ಶಿಗ್ಗಾಂವ್ ತಾಲೂಕು ಹೊಸರೆ ಯತ್ನಳ್ಳಿ ಅವ್ರಿ. ಏನಾಗಿದ್ ಮನೆ? ನಮಗ ಮನಿ ನೀರು ಉಗ್ಗಿ ನೀರು ಬಂದು ಎಲ್ಲ ನೀರು ನಿಂತ್ಕೊಂಡಿತ್ರಿ ಮನ್ಯಾಗ. ನಿಂತ್ಕೊಂಡಲ್ಲಿ ಮೇಡಮ್ ಅವ್ರು ಬಂದು ಅವ್ರು ಬಂದು ಇದು ಮಾಡ್ರಿ, ಬೇಡ ಅಂಗನವಾಡಿಗೆ ಶಿಫ್ಟ್ ಆಗ್ರಿ, ಏನ್ಕೇನಾರ ಆದ್ರೆ ಇದಾಕೈತೆ ನಾವು ದಿವಸಕ್ಕೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋದ್ರಿ ಅವ್ರು. ಯಾವ ಮೇಡಮ್ ಅವರು? ಅವ್ರ ಅಂಬ್ಲಿ ಮೇಡಮ್ ಅವರು ಇವ್ರಿ ತಲಾಟಿ ಮೇಡಮ್ ಅವರು ಮನಿಗ್ ಬಂದ್ರು. ಬಂದಾಗ ಮನಿ ಒಳಗ ನೀರ್ ನಿಂತಿತ್ತು. ಮನಿಯನ್ನು ಬಿದ್ದು ಅನಾಹುತ ಆಕೈತಿ ಅನ್ನೋ ಉದ್ದೇಶಕ್ಕೆ ಸಂಬಂಧಪಟ್ಟ ಅಧಿಕಾರಿ ಕರ್ಸಿದ್ರು. ಅವ್ರು ಬಂದ್ರು. ಯಾರು? ಮಾನ್ಯ ಸಿಡಿಪೋ ಸಾಹೇಬ್ರು ಎಲ್ಲಾರು ಬಂದ ನಿಮ್ಗ ಆ ಮನಿ ಬಿಡಿಸಿ ಸ್ಥಳೀಯ ಅಂಗನವಾಡಿ ಒಳಗ ಶಿಫ್ಟ್ ಮಾಡ್ಯಾರ. ಈಗ ಹೇಳಕ್ ಬರಂಗಿಲ್ಲ ಅಂತೇಳಿ ನಮ್ಮನ್ನ ಅಂಗನವಾಡಿಗೆ ಶಿಫ್ಟ್ ಮಾಡ್ಯಾರ. ನಿಮ್ದು ಈಗ ಕೊನೆದು ಏನ್ ಹೇಳಕ್ ಬಯಸ್ತೀರಿ ನೀವು? ಏನ್ ಬಯಸ್ತೇವ್ರಿ ಅಂತಂದ್ರೆ ಏನ್ ಈಗ ನಿಮ್ಗೆ ಮನಿ ಬೇಕಾ? ಮನಿ ಬೇಕ್ರಿ. ಮನಿ ಸರ್ಕಾರದಿಂದ ಆಗಿದ್ದು ಮನಿ ಇದು ಮಾಡಿದ್ರಿ ಅವ್ರು. ಮಂಜೂರಾಗಿತ್ತ? ಆಗಿದ್ದು ಮನಿ ಇದಾಗ್ಲಿಲ್ರಿ. ಪರ್ಸೆಂಟೇಜ್ ಆಗಿತ್ತು. ಪರ್ಸೆಂಟೇಜ್ ಆಗಿತ್ರಿ. ಕೊನೆ ಗಳಿಗೆಯಲ್ಲಿ ಕೈ ತಪ್ಪು ಇದು ಮಾಡಿದ್ರಿ. ಕೈಗೆ ಬಂದ ತುತ್ತು ಬಾಯಿ ಬರ್ಲಿಲ್ದಂಗ ಆತು. ಈ ಪರಿಸ್ಥಿತಿ ಈಗಾದ್ರೂ ಸಂಬಂಧಪಟ್ಟ ಇಲಾಖೆ ಕೇಳ್ಕೊಂತೀರಿ, ನಿಮ್ಗೆ ಮನಿ ಮಂಜೂರ್ ಮಾಡ್ಬೇಕು, ಮನಿ ಕೊಡ್ಬೇಕನ್ನೋದೇ ನಿಮ್ದು ಒಂದು ಇದನ್ನ ಒತ್ತಾಯ ಈಗ, ಹೌದಲ್ಲ? ಹೌದ್ರಿ. ಓಕೆ.